ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನೋಡಿ ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾವು ಯಾವ ಕಾನ್ಸೆಪ್ಟ್ ಬಗ್ಗೆ ಮಾತನಾಡ್ತೀವಿ ಅಂದ್ರೆ ಫ್ರೀಜ್. ಫ್ರೀಜ್ ಅಂದ್ರೆ ಏನು, ನಿಮ್ಮ ಚಾನಲ್ ಯಾಕೆ ಫ್ರೀಜ್ ಆಯ್ತು ಮತ್ತು ಅದಕ್ಕೆ ಸೊಲ್ಯೂಷನ್ ಕೂಡ ಈ ಒಂದು ವಿಡಿಯೋದಲ್ಲಿ ಪೂರ್ತಿ ತಿಳಿಸ್ಕೊಡ್ತೀನಿ. ಬನ್ನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಫ್ರೀಜ್ ಅಂದ್ರೆ ನಿಮ್ಮ ಒಂದು ಯೂಟ್ಯೂಬ್ ಚಾನೆಲ್ ನ ವ್ಯೂಸ್ ಕಡಿಮೆ ಆಗಿದೆಯಾ, ನೋಡಿ ಸ್ನೇಹಿತರೆ, ಅದಕ್ಕೆ ಫ್ರೀಜ್ ಅಂತಾರೆ. ನೋಡಿ ಸ್ನೇಹಿತರೆ, ನಿಮ್ಮ ಒಂದು ಯೂಟ್ಯೂಬ್ ಚಾನೆಲ್ ನ ವ್ಯೂಸ್ ಮೊದಲಿಗೆ ಹೆಚ್ಚು ಬರ್ತಿತ್ತು, ಈಗ ಕಡಿಮೆ ಬರ್ತಿದೆ ಅಲ್ವಾ, ಅದಕ್ಕೆ ಫ್ರೀಜ್ ಅಂತಾನೆ. ನೋಡಿ ಸ್ನೇಹಿತರೆ, ನಿಮ್ಮ ಒಂದು ಯೂಟ್ಯೂಬ್ ಚಾನೆಲ್ ನ ಫ್ರೀಜ್ ಆಗಿದ್ರೆ ಇದು ಏಕೆ ಆಯ್ತು, ನಾವು ಯಾವ ಮಿಸ್ಟೇಕ್ ಮಾಡಿದ್ದೀವಿ ಅಂತಕ್ಕಂತ ಒಂದು ಮಾಹಿತಿನ ತಿಳಿಸ್ಕೊಡ್ತೀನಿ ಮತ್ತು ಅದಕ್ಕೆ ಸೊಲ್ಯೂಷನ್ ಕೂಡ ತಿಳಿಸ್ಕೊಡ್ತೀನಿ. ನೋಡಿ ಸ್ನೇಹಿತರೆ, ನಾನು ಬಹಳ ಎಳೆಯಕ್ಕೆ ಹೋಗಲ್ಲ. ನೋಡಿ ಸ್ನೇಹಿತರೆ, ಡೈರೆಕ್ಟ್ ಆಗಿ ಹೇಳ್ತೀನಿ. ನೋಡಿ ಸ್ನೇಹಿತರೆ, ನೀವು ಮಾಡುವ ಒಂದೇ ಮಿಸ್ಟೇಕ್ ಅಂದ್ರೆ ನಾವು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದ್ವ ನಾವೇ ವಿಡಿಯೋ, ನಮ್ಮ ವಿಡಿಯೋ ನಾವೇ ಮರಳಿ ನೋಡಬಹುದು. ಯೂಟ್ಯೂಬ್ ಅಲ್ಗೋರಿಥಮ್ಗೆ ಗೊತ್ತಾಗುತ್ತೆ. ನೀವು ಸಿಸ್ಟಮ್ ಅಲ್ಲಿ ನೋಡಿದ್ರೆ IP ಅಡ್ರೆಸ್ ಮೂಲಕ ಕಂಪ್ಯೂಟರ್ ಅಲ್ಗೋರಿಥಮ್ಗೆ ಗೊತ್ತಾಗುತ್ತೆ. ಮತ್ತು ನಾವು ಮೊಬೈಲ್ ನಲ್ಲಿ ಜಿಮೇಲ್ ಅಕೌಂಟ್ ನ ಚೇಂಜ್ ಮಾಡಿ ಇನ್ನೊಂದು ಜಿಮೇಲ್ ಅಕೌಂಟ್ ಗೆ ಲಾಗಿನ್ ಆಗಿ ಬೇರೆ ಅಕೌಂಟ್ ಲಿಂತ್ರ ನಮ್ಮ ಒಂದು ವಿಡಿಯೋನ ಮರಳಿ ನೋಡಿ ವ್ಯೂಸ್ ಜಾಸ್ತಿ ಮಾಡಿಕೊಂಡು ವಾಚ್ ಟೈಮ್ ನ ಜಾಸ್ತಿ ಮಾಡಿ ಅಮೌಂಟ್ ನ ಅರ್ನ್ ಮಾಡಬಹುದು ಅಂತ ನೀವು ತಿಳ್ಕೊಂಡಿದ್ರ. ಆದ್ರೆ ಇದು ಸುಳ್ಳು. ನೋಡಿ ಸ್ನೇಹಿತರೆ, ನಾವು ಈ ಒಂದು ಯೂಟ್ಯೂಬ್ ಚಾನಲ್ ಇದೆಯಲ್ಲ, ನಮ್ಮ ವಿಡಿಯೋನ ನಾವೇ ನೋಡಿದ್ರೆ ಯೂಟ್ಯೂಬ್ಗೆ ಪಕ್ಕ ಗೊತ್ತಾಗುತ್ತೆ. ನಾವು ಮೊಬೈಲ್ ನಲ್ಲಿ ನಮ್ಮ ವಿಡಿಯೋನ ನಾವೇ ನೋಡಿದ್ರೆ ಲೊಕೇಶನ್ ಮೂಲಕ ಗೊತ್ತಾಗುತ್ತೆ. ಕಂಪ್ಯೂಟರ್ ನಲ್ಲಿ ನೋಡಿದ್ರೆ IP ಅಡ್ರೆಸ್ ಮೂಲಕ ಅಲ್ಗೋರಿಥಮ್ಗೆ ಗೊತ್ತಾಗುತ್ತೆ. ಸ್ಪ್ಯಾಮ್ ಕಮೆಂಟ್ಸ್ ಅಂದ್ರೆ ಗೊತ್ತಾಗಿರ್ಬೋದು ಸ್ನೇಹಿತರೆ. ಈಗ ಎಕ್ಸಾಂಪಲ್ ಆಗಿ ಹೇಳ್ಬೇಕಂದ್ರೆ, ಈಗ ನನ್ನ ಯೂಟ್ಯೂಬ್ ನ ಒಂದು ವಿಡಿಯೋ ಅಥವಾ ನಿಮ್ಮ ಒಂದು ಯೂಟ್ಯೂಬ್ ನ ಒಂದು ವಿಡಿಯೋ ಲಕ್ಷಾಂತರ ಅಥವಾ ಕೋಟ್ಯಾಂತರ ವ್ಯೂಸ್ ಅನ್ನು ಪಡೆದುಕೊಂಡು ವೈರಲ್ ಆಗಿದೆ ಅಂತ ತಿಳ್ಕೊಳ್ಳಿ. ಆ ಕೋಟ್ಯಾಂತರ ವ್ಯೂಸ್ ಪಡೆದುಕೊಂಡಿರುವ ವಿಡಿಯೋ ಏನಿರುತ್ತಲ್ಲ, ಆ ವಿಡಿಯೋ ಕಮೆಂಟ್ ಬಾಕ್ಸ್ ನಲ್ಲಿ ನನ್ನ ಒಂದು ವಿಡಿಯೋ, ಯಾವ ಒಂದು ವಿಡಿಯೋ ವೈರಲ್ ಆಗ್ಬೇಕು ಆ ಒಂದು ವಿಡಿಯೋ ಲಿಂಕ್ ನ ಕಮೆಂಟ್ ಬಾಕ್ಸ್ ನಲ್ಲಿ ನಾನು ಮಾಡಿದ್ರೆ ಅದು ಸ್ಪ್ಯಾಮ್ ಕಮೆಂಟ್ ಆಗುತ್ತೆ ಸ್ನೇಹಿತರೆ. ಇದು ಒಂದು ಮಾಡಬಾರ್ದು. ಥರ್ಡ್ ಮಿಸ್ಟೇಕ್ ಇದು, ಸ್ಪ್ಯಾಮ್ ಕಮೆಂಟ್. ಗೊತ್ತಾಯ್ತು, ಕ್ಲಿಯರ್ ಕಟ್ ಆಗಿ ಗೊತ್ತಾಯ್ತು ಅಂತ ಅನ್ಕೊಂಡಿದ್ದೀನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, 4ನೇ ಮಿಸ್ಟೇಕ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಡಿಲೀಟ್ ವಿಡಿಯೋ. ನೋಡಿ ಸ್ನೇಹಿತರೆ, ನಮ್ಮ ಒಂದು ಈಗ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ನಾನು ಒಂದು ವಿಡಿಯೋನ ಅಪ್ಲೋಡ್ ಮಾಡೀನಿ, ಅದಕ್ಕೆ 1 ದಿನ ಆಯ್ತು, 2 ದಿನ ಆಯ್ತು, ವ್ಯೂಸ್ ಬರ್ತಾ ಇಲ್ಲ. ಇದೇನಪ್ಪಾ ವ್ಯೂಸ್ ಬರ್ತಾ ಇಲ್ಲ ಅಂತಂದು ಆ ವಿಡಿಯೋ ಡಿಲೀಟ್ ಮಾಡಿದ್ರೆ ಇದು ಒಂದು ನಮ್ಮ ಒಂದು ಅಕೌಂಟ್ಗೆ ಫ್ರೀಸ್ ಆಗುತ್ತೆ. ನೋಡಿ ಸ್ನೇಹಿತರೆ, ಈ ತಪ್ಪನ್ನು ಯಾರು ಮಾಡಬಾರ್ದು. ನಾವು ವಿಡಿಯೋನ ಹಾಕಿರ್ತೀವಲ್ಲ, ನಾನು ಸೇಮ್ ಅನದರ್ ಯೂಟ್ಯೂಬ್ ಚಾನಲ್ ಅಲ್ಲಿ ನಾನು ವಿಡಿಯೋ ಹಾಕ್ತಿದ್ದೆ, ವ್ಯೂಸ್ ಬರ್ಲಾರ್ದ ಕಾರಣ ಈ ವಿಡಿಯೋ ಸರಿ ಇಲ್ಲ ಏನೋ ಅಂತ ಅನ್ಕೊಂಡು ಡಿಲೀಟ್ ಮಾಡಿದ ಕಾರಣಕ್ಕಾಗಿ ನನ್ನ ಒಂದು ಯೂಟ್ಯೂಬ್ ಚಾನಲ್ ಫ್ರೀಸ್ ಆಗಿದೆ. ಹಾಗಾಗಿ 4ನೇ ಮಿಸ್ಟೇಕ್ ಬಂದ್ಬಿಟ್ಟು ಡಿಲೀಟ್ ವಿಡಿಯೋ. ನಾವು ನಮ್ಮ ಒಂದು ಚಾನಲ್ ಅಲ್ಲಿ ಹಾಕಿರೋ ವಿಡಿಯೋಕ್ಕೆ ವ್ಯೂಸ್ ಬರ್ತಾ ಇಲ್ಲ ಅಂತಂದ ವಿಡಿಯೋನ ಡಿಲೀಟ್ ಮಾಡಿದ್ರೆ ನಮ್ಮ ಒಂದು ಚಾನಲ್ ಫ್ರೀಸ್ ಆಗುತ್ತೆ ಸ್ನೇಹಿತರೆ. ಇನ್ನ ಕ್ಲಿಯರ್ ಕಟ್ ಆಗಿ ಮೈಂಡಲ್ಲಿ ಇಟ್ಕೊಳ್ಳಿ. ಅರ್ಥ ಆಯ್ತಾ ಸ್ನೇಹಿತರೆ? 5 ಮಿಸ್ಟೇಕ್. ನೋಡಿ ಸ್ನೇಹಿತರೆ, 5ನೇ ಮಿಸ್ಟೇಕ್ ಬಂದ್ಬಿಟ್ಟು ರೀ ಅಪ್ಲೋಡ್ ವಿಡಿಯೋ. ನೋಡಿ ಸ್ನೇಹಿತರೆ, ನಾನು ಈಗ ಒಂದು ವಿಡಿಯೋನ ಅಪ್ಲೋಡ್ ಮಾಡೀನಿ. ಈಗ SSP ಸ್ಕಾಲರ್ಶಿಪ್, ಹೌ ಟು ಅಪ್ಲೈ SSP ಸ್ಕಾಲರ್ಶಿಪ್ ಅಂತ ಒಂದು ವಿಡಿಯೋನ ಅಪ್ಲೋಡ್ ಮಾಡೀನಿ ಸ್ನೇಹಿತರೆ. ಇದು ಲಕ್ಷಾಂತರ ಕೋಟ್ಯಾಂತರ ವ್ಯೂಸ್ ಪಡೆದುಕೊಂಡಿದೆ ಮತ್ತು ನನಗೆ ವ್ಯೂಸ್ ಬೇಕಂತಂದು ಒಳ್ಳೆ ಅದೇ ವಿಡಿಯೋನ ಅಪ್ಲೋಡ್ ಮಾಡಿದ್ರೆ ಅದು ರೀ ಅಪ್ಲೋಡ್ ವಿಡಿಯೋ. ಅಲ್ಗೋರಿಥಮ್ಗೆ ಗೊತ್ತಾಗುತ್ತೆ. ಒಳ್ಳೆ ಅದೇ ಕಂಟೆಂಟ್ ವಿಡಿಯೋನ ಅಪ್ಲೋಡ್ ಮಾಡಿದ್ರೆ ರೀ ಅಪ್ಲೋಡ್ ವಿಡಿಯೋ ಆಗುತ್ತೆ. ಇದು ನಮ್ಮ ಅಕೌಂಟ್ ಫ್ರೀಸ್ ಆಗುವ ಸಾಧ್ಯತೆ ಇರುತ್ತೆ. ನೋಡಿ ಸ್ನೇಹಿತರೆ, ನಾನು ಇವು 5 ಮಿಸ್ಟೇಕ್ ಮಾಡಿದ್ರೆ ನಿಮ್ಮ ಒಂದು ಅಕೌಂಟ್ ಫ್ರೀಸ್ ಆಗುವ ಸಾಧ್ಯತೆ ಇರುತ್ತೆ. ನೋಡಿ ಸ್ನೇಹಿತರೆ, ಈ ಒಂದು ವಿಡಿಯೋ ಇಷ್ಟ ಬಂದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದಕ್ಕೆ ಸೊಲ್ಯೂಷನ್ ಪಾರ್ಟ್ 2 ಮಾಡ್ತೀನಿ ಸ್ನೇಹಿತರೆ. ಏನೇ ಡೌಟ್ ಇದ್ರು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ. ಧನ್ಯವಾದಗಳು.